ಸ್ವಾಮಿ ಕಾಲ ತೆಗೆದ ಈ ಕಡೆ ಇಟ್ಟ. ನಾನು ನೋಡ್ರಿ ನಿಮಗೆ ಎಷ್ಟು ಹೇಳ್ರಿ ಬುದ್ಧಿ ಇಲ್ಲ ನೋಡ್ರಿ. ಕಾಲ ತೆಗೆದ ಬ್ಯಾರೆ ಕಡೆ ಇಟ್ಟ, ಎಲ್ಲಿಟ್ಲ ಅಲ್ಲಿ ಒಂದು ಲಿಂಗನ ತಯಾರಾಗಿಬಿಟ್ಟು ಅಂದವ. ಇಲ್ಲೊಂದು ಲಿಂಗ ಇದ್ದಿರ್ಬೇಕಂತೇಳಿ ಸುತ್ತುವರೆಗೆ ಹಂಗೆ ಕಾಲು ಸರಿಸಾಡಿ ಎಲ್ಲೆಲ್ಲಿ ಕಾಲು ಇಡ್ತಿದ್ಲ ಅಲ್ಲೆಲ್ಲಿ ಒಂದೊಂದು ಲಿಂಗ ತಯಾರಾಗಕೈತಿದು. ನಮ್ಮದೇ ಒಂದ ಶರಣ ಜನರ ಸದು ಹೃದಯದ ದಡಿರದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಇದು ಪಾದ ಗುರುಪಾದ. ಮುಟ್ಟಲು ಗುರುಪಾದವ ಪೂರ್ವದ ಕರ್ಮ ನಷ್ಟ ಒಪ್ಪುವುದು. ಅವಂದ ಎಲ್ಲ ಲಿಂಗಮಯನ ಐತಲು ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ದೇವರದಾಸಮಯ್ಯ ಅವ್ರು ಹೇಳಿಲ್ಲ, ಗುರುವಿನ ಪಾದ ಅಲ್ಲ ಗುರುವಿನ ಮೈ ಅಲ್ಲ ಸರ್ವಾಂಗವೆಲ್ಲ ಲಿಂಗ. ಹೊರಗಿನ ಲಿಂಗ ಏನು ಗುರುವಿನ ತಾಕತ್ತದ. ಅವಂದ ಇನ್ನು ಅಲ್ಲಿ ಲಿಂಗ ಇಲ್ಲಿ ಲಿಂಗ ಅನ್ನೋಕ್ಕಿಂತ ನನ್ನ ಲಿಂಗ ಮಾಡಪ್ಪ ಅಂತೇಳಿ ಅವನ ಪಾದ ತನ್ನ ತಲೆ ಮೇಲೆ ಇಟ್ಕೊಂಡ. ಆಗ ಅವ್ನ ಗುರು ಎದ್ದು ನಿಂತ, ಇನ್ನು ಉದ್ಧಾರ ಹಾಕಿ ನೋಡಿ, ಇನ್ನು ಪಕ್ಕ ಹಾಕಿ ಅಂದ. ಅವನ ಗುರುವಿನ ಪಾದ ತನ್ನ ತಲೆ ಮೇಲೆ ಇಟ್ಕೊಂಡ, ನನ್ನ ಲಿಂಗ ಮಾಡಪ್ಪ ನಿನ್ನ ಸ್ವರೂಪ ಮಾಡಪ್ಪ ಅಂತ ಹೇಳಿ ಪಾದ ಇಟ್ಕೊಂಡಾಗ ಗುರುಗಳು ಪ್ರತ್ಯಕ್ಷ ಆಗಿ ಅಂದರು, ಇನ್ನು ನೀ ಕಚ್ಚಾ ಅಲ್ಲ ಇನ್ನು ಪಕ್ಕ ಅಂಥೇಳಿ ಅವಾಗ ಅಮೃತ ಹಸ್ತ ಇಟ್ಟು ಉಪದೇಶ ಕೊಟ್ಟರು. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಗುರು ಸರ್ವರಿಗೂ ಬೇಕು. ಅದಕ್ಕೆ ನಮ್ಮ ಹಿರಿಯರು ಮಾಡಿಟ್ಟಾರ ಮನ್ಯಾಗ ನಮಗೆಲ್ಲರೂ ಹಿರಿಯರು ಏನು ಮಾಡಿಟ್ಟಾರಂದ್ರೆ ಜಗುಲಿ ಅಂತ ಮಾಡಿಟ್ಟಾರೆ. ಜಗುಲಿ ಅದಾವಲ್ಲ ನಿಮ್ಮ ಮನ್ಯಾಗ, ಆ ಜಗುಲಿನ ಅತ್ತಾರಿಲ್ಲಪ್ಪ ರೀ. ಜಗುಲಿ ಶಾಸ್ತ್ರ ಎಷ್ಟು ಚಂದ ಅದ ರೀ. ಅದನ್ನು ಅರ್ಥ ಮಾಡ್ಕೋರಿ ನೀವು. ಸರ್ವಸಾಮಾನ್ಯವಾಗಿ ಮನುಷ್ಯರಾಗಿ ನಾವು ಹುಟ್ಟಿ ಬಂದವರಿಗೆಲ್ಲ ಗುರು ಬೇಕು ಅನ್ನೋದು ಶಾಸ್ತ್ರದ ಸಲುವಾಗಿ ಅದು ಜಗುಲಿ ಅಂತ ಒಬ್ಬೊಬ್ರು ಮನ್ಯಾಗ ಜಗುಲಿ ಜಾಗ ಬಿಟ್ಟಾವ. ನಿಮ್ಗೆ ಇರಾಕ ಜಾಗ ಇಟ್ಟಿಟ್ಟು 2 ಫೂಟ್ ಇಟ್ಟಿರ್ತಾವೆ. ಎಲ್ಲಿ ಅದರಾಗ ದೇವ್ರಿಗೆ ಎಡೆ ಬಿಟ್ಟಿರ್ತಾರೆ, ಮಾಡ್ನ್ಯಾಗ ಇಟ್ಟಿರ್ತಾರೆ, ಅದು ಜಗುಲಿನ. ಜಗುಲಿ ಅನ್ನುವ ಅರ್ಥ ಎಷ್ಟು ಚಂದ ಅದ ರೀ ತಾಯಿ. ಜಗುಲಿ ಒಳಗೆ ಶಾಸ್ತ್ರ ಅದ. ಜಗುಲಿ ಒಳಗೆ 3 ಅಕ್ಷರಗಳದಾವ, ಜ ಗು ಲಿ. ಈ 3 ಅಕ್ಷರದೊಳಗೆ ನಮ್ಮ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತೆಗೆದುಕೊಡುವಂಥ ಅರ್ಥ ಮಾಡ್ಯಾರ. ಜ ಅಂದರೆ ಜಂಗಮ, ಗು ಅಂದರೆ ಗುರು, ಲಿ ಅಂದರೆ ಲಿಂಗ. ಜಗುಲಿ ಗುರುಲಿಂಗ ಜಂಗಮರು ಸರ್ವರಿಗೆ ಬೇಕೇ ಬೇಕು ಅನ್ನೋ ಸಲುವಾಗಿ ಜಗುಲಿ ಮಾಡ್ಯಾರ. ಜಗುಲಿ ಜಾಗ ಬಿಟ್ಟಾವ. ಅಕಸ್ಮಾತ್ ಎಲ್ಲರ ಮನ್ಯಾಗ ಜಗುಲಿ ಅದಾವೆಲ್ಲ ಕರೆ, ಆ ಜಗುಲಿ ಮೇಲೆ ದೇವರ ಇರೋದಿಲ್ಲ. ಹೌದಲ್ರಿ ಮಾಸ್ತರ್? ಜಗುಲಿ ಮೇಲೆ ದೇವ್ರು ಇರೋದಿಲ್ಲ. ಏನು ಇರ್ತಾವ್ರಿ? ಫೇರ್ ಆ್ಯಂಡ್ ಲವ್ಲಿ, ಹನಿಗಿ, ಓ ಅಂದ್ರ ತಲೆಗೆ ಹಾಕುವತ್ತ ಗೊತ್ತಿಲ್ಲ. ಬಾವಾಗಳು ನಮಗೇನು ಗೊತ್ತ. ದೇವರ ಜಗಲಿ ಮ್ಯಾಲ ಪೌಡರ್ ಡಬ್ಬಿ ಹಣಿಗೆ ಇಡುವಂಥ ಕಾಲದೊಳಗೆ ಇನ್ನು ಗುರುಲಿಂಗ ಜಂಗಮರು ಅನ್ನೋದು ನಮಗೆ ಹೆಂಗೆ ತಿಳಿದೈತೆ. ಅದಕ್ಕಾಗಿ ಸರ್ವ ಸಾಮಾನ್ಯವಾಗಿ ಏನು ಅಂತ ಕೇಳಿದ್ರೆ ಗುರು ಬೇಕು. ವಿದೇಶೇಸು ಮಾನ್ಯ ಸ್ವದೇಶೇಸು ಧನ್ಯ. ಶಂಕರಾಚಾರ್ಯ ಅಂತಾರೆ ಈ ಮಾತು. ನೀ ವಿದೇಶದೊಳಗೆ ಮಾನ್ಯ ಆಗೋರು, ಜಗತ್ತೊಳಗೆ ಧನ್ಯನಾಗಿರೋ, ಇಡೀ ಜಗತ್ತ ನೀನು ಪೂಜೆ ಮಾಡಾಕತ್ಯಾರಂದ್ರು ಗುರುವಿನ ಚರಣ ನಿನಗೆ ದೊರಕದೆ ಇದ್ರೆ ಥತಕ್ಕಿಂ ಏನು ಪ್ರಯೋಜನ ರೀ? ನಿನಗೆ ಗುರುವಿನ ಉಪದೇಶ ಇಲ್ದ ನೀ ಎಷ್ಟು ಶಾಸ್ತ್ರರೇ ಓದು, ಎಷ್ಟು ಪುರಾಣರೇ ಓದು, ಜಗತ್ತ ನೀನು ಮೆರೆಸಲಿ, ಪಲ್ಲಕ್ಯಾಗ ಕುಣಿಸಲಿ, ಆದರೆ ಗುರುವಿನ ಕರುಣೆ, ಗುರುವಿನ ಹಸ್ತ, ಗುರುವಿನ ಉಪದೇಶ ಆಗದಿದ್ರೆ ನೀವೇನು ಮಾಡಿದ್ರು ನೀರಾಗ ಹುಣಸಿ ಹಣ್ಣು ತೊಳೆದ. ಇಟ್ಟೆಲ್ಲ ಶಾಸ್ತ್ರ ಕೇಳಾಕೈತಿರ್ಲೇ ನೀವು. ಗುರು ಇಲ್ಲ ಅಂದ್ರಿ ನೀವೇನು ಅಲ್ಲ, ಜೀರೋ. ಅಲ್ಲ ಶಾಸ್ತ್ರ ಹೇಳ್ತದ, ಗುರು ವರನ ಒಲಿಮೆ ಇಲ್ಲದೆ ಏನನ್ನು ಓದಲು ದೊರೆಯದು ಸಮ್ಯಜ್ಞಾನ.
ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ನೀ ರಾಜ ಇರು, ಮಹಾರಾಜರು, ಜ್ಞಾನಿಯರೇ ಆಗ, ಏನರೇ ಆಗ, ಭಾಳ ಓದ್ಕೊಂಡಿರ್ಬೇಕಪ್ಪ. ಗುರು ಅದ ನಿನಗೆ, ಗುರುವಿನ ಉಪದೇಶ ಆಗ್ಯದ ನಿನಗೆ? ಇಲ್ರಿ ಅಂದ್ರೆ ಈ ಖಾಲಿ ರೀ. ನಿನಗೆ ಗೌರವ ಬರೋದು ಯಾವಾಗಂದ್ರೆ ಆವಾಗ ಗುರುವಿನ ಉಪದೇಶ. ನೀವು ಸಿಟ್ಟಿಗೆ ಬರೋದಿಲ್ಲ ಅಂದ್ರೆ ಒಂದು 2 ಮಾತು ಹೇಳ್ತೀನಿ. ನೀವು ಬರ್ವಾರಕ್ಕೆ ಏನು ಮಾಡವ್ರು ಅದಾರ ನೀವು ನಮ್ಮನರಿ ಕಡಾಕ್ ಇನ್ನು ಪದಾನ ಹಾಡಿಂದ ಇದ್ದರಿರಬೇಕು ಅಂಥವ ಇದ್ದಕ್ಕಿದ್ದಂಗೆ ನಾವು ಏನಾರು ನಾಟಕ ಮಾಡಿ ಹೋಗಬಾರ್ದು, ತಿಳಿಸ್ಕೊಡಕ್ಕೆ ಬಂದಿರ್ತೀವಿ. ಒಂದು ನಾಯಿ ಇರ್ತಾವೆ ಗೊತ್ತೈತೆ ನಿಮಗೆ? ನಾಯಿ ಸಾಕಿ ಯಾರ್ದು ಮನೆಗೆ ಹೋಗಿದ್ದು 15,000 ರೂಪಾಯಿ ಆಯ್ತು ನಾಯಿ. ಮನೆ ಊಟಕ್ಕೆ ಹೋಗಿದ್ನಿ, ಓಹ್ ಮಾಡ್ತಿತ್ತು. ಅದು ಇಟ್ಕ 15. ಅದೇನು ಹೊಲನೂ ಕಾಯೋದಲ್ಲ, ಮನೇನೂ ಕಾಯೋದಿಲ್ಲ. ಚಂದಕ್ಕೆ ಒಬ್ಬೊಬ್ರು 3 ಲಕ್ಷ ಕೊಟ್ಟಾರ. ಎಲ್ಲೋ ಅಮೇರಿಕಾದಾಗ 1 ಕೋಟಿ ಇತ್ತು ಒಂದು ನಾಯಿಗೆ. ಮತ್ತು ಮನುಷ್ಯ ಅದು ಹುಟ್ಟು ನಾಯಿಯಾಗಿ ಹುಟ್ಟು ಚಲೋಲ್ಲ. ನಾಯಿ ಇರ್ತಾವ, ಸ್ವಲ್ಪ ಬಿರುಸಾಕಿರ್ಬೇಕು. ನಾಯಿ ಒಳಗೆ 2 ಥರ ನಾಯಿ ಅದಾವೆ. ಒಂದು ಮನಿ ನಾಯಿ, ಒಂದು ಬೀದಿ ನಾಯಿ. ಅತ್ತಾರಲ್ಲ ಹಾದಿ ನಾಯಿ, ಬೀದಿ ನಾಯಿ. ನಾಯಿ ಒಳಗೆ 2 ಥರ ಇರ್ತಾವೆ. ಬೀದಿ ನಾಯಿಗೆ ಮನಿ ನಾಯಿಗೆ ವ್ಯತ್ಯಾಸ ಏನಿರ್ತದೆ? ನಾಯಿನ ಹಾಂ, ಮನಿ ನಾಯಿಗೆ ಕೊಡಾಗ ಒಂದು ಏನಾರು ಕಟ್ಟಿರ್ತಾರೆ, ಹೌದಲ್ರಿ? ಹೌದಲ್ಲ? ಇವಾಗ ಪಟ್ಟಿಯರೇ ಕಟ್ಟಿರ್ತಾರೆ, ದಾರಾರೇ ಕಟ್ಟಿರ್ತಾರೆ, ಒಟ್ಟು ಚೈನಾರೇ, ಒಟ್ಟು ಏನಾರೇ ಕಟ್ಟಿರ್ತಾರೆ. ಅದಕ್ಕೆ ಏನೈತಿರಿ? ಇದು ಮನಿ ನಾಯಿ. ಹಂಗೆ ತಿರುಗುತ್ತಾವಲ್ಲ ಅವು ಬೀದಿ ನಾಯಿ. ಅಕಸ್ಮಾತ್ ಮಗ್ಗನ ಮನ್ಯಾನ ಅವ್ರಿಗೆ ಊಟಕ್ಕೆ ಕೂತಾಗ ನಾಯಿ ಅವ್ರ ಮನೆಗೆ ಹೋತಂದ್ರೆ ಕೊಳ್ಳಾಗ ಪಟ್ಟ ಇತ್ತು ಅಂದ್ರೆ ಅವ್ರು ಏನು ಮಾಡ್ತಾರೋ, ಯಾರ್ದು ಸಾಕಿದ ನಾಯಿ ಐತಿ, ಆಚೆ ಕಡೆ ಅವ್ರು ಆಗಿರ್ಬೇಕ, ಸಾಕಿದ ನಾಯಿ ಐತಿ, ಉಗಿ ಒಂದು ರೊಟ್ಟಿ ಉಗಿತಾರೆ. ಹೌದಲ್ರಿ? ಯಾವುದು ಹೊಡಿಬೇಡ್ರಿ ನಾನು, ಯಾಕಂದ್ರೆ ಯಾರ್ದು ಸಾಕಿದ ನಾಯಿ ಬಂದೈತಿ ಪಾಪ ಹಾಕಿರ್ತಾರೆ. ಬೀದಿ ನಾಯಿ ಬಂದ್ರೆ ಹೊಡ್ರಿ, ಅದು ಹೊಲಸ ನಾಯಿ, ಸುಡುಗಾಡ ತಿರುಗಾಡ ಅದೇ ನಾಯಿ, ಬೀದಿ ನಾಯಿ ಅತ್ತಾರ. ಹಂಗಾರೆ ನಮ್ಮದು ಗೊತ್ತಾಗಿರ್ಬೇಕಲ್ಲ. ಇವು ಮನಿ ನಾಯಿ. ಗುರುವಿನ ಉಪದೇಶ ತಗೊಂಡವರು ಮನಿ ನಾಯಿ, ಬಿಟ್ಟವರು ನೀವ. ತಿಳ್ಕೊಬೇಕತ್ತ, ನೀವ ಅಂದ್ರೆ ನೀವ ಅಲ್ಲ, ತಿಳ್ಕೊಬೇಕು. ಅಕಸ್ಮಾತ್ ಪರಮಾತ್ಮನಂತೇಳಿ ನಾವು ಹೋಗೋ ಪ್ರಸಂಗ ಬಂದಾಗ ಪರಮಾತ್ಮನಂತೇಳಿ ಹಾದಿವ ಅಂದ್ರೆ ಅವಂತಾನತ್ತ ಇದು ಗುರುವಿನ ಮಗ ಐತಿ, ಹೊಡಿಬೇಡದನ ಕರ್ಕೊ ಅಂದ ಎತ್ಕೋತಾನ. ಗುರುವಿನ ಮಗ ಇರೋದ್ರ ನಾಯಿ ಹಂಗೆ ಹೊಡಿತಾನ. ಅದಕ್ಕಾಗಿ ನಾವೆಲ್ಲರೂ ಗುರುವಿನ ಮಕ್ಕಳಾಗ್ತೀವಿ. ಗುರುವಿಲ್ಲದ ನೀವು ಮಾಡಿ ನಿಯಮ ಮಾಡ್ರಿಪ್ಪ, ಬೇಯ್ಬೇಡ್ರಿ. ಎಷ್ಟು ಮಂದಿ ಮಾಡಿರೋ ಗೊತ್ತಿಲ್ಲ, ಎಷ್ಟು ಮಂದಿ ಗುರು ಉಪದೇಶ ಆಗೈತಿ. ಆದವ್ರಿಗೆ 100% ಫಲ ಗುರುವಿನ ಉಪದೇಶ ತಗೊಂಡು ಮಾಡಿದ ನೇಮಕ್ಕೆ ಫಲ ಐತಿ. ಇಲ್ಲದರ ಮತ್ತಿನ ಶಿವಲಿಂಗ ಅದು ಸಿಟ್ಟಾಗಬಾರ್ದು ಅಂಥೇಳಿ ಏನು ಉಪದೇಶ ಇಲ್ಲದ ಏನು ಮಾಡಿದ ನೇಮ ಇದು ಒಂದಲ್ಲ, ಒಟ್ಟು ನೇಮಗಳ ಪೂಜಾ ಪುನಸ್ಕಾರಗಳ ನಿನಗೆ ಫಲ ಕೊಡಬೇಕಾಗಿತ್ತು ಅಂದ್ರೆ ಗುರುವಿನ ಉಪದೇಶ ತಗೊಂಡ ಮಾಡಿದ್ರೆ ಅದು 100ಕ್ಕೆ 100 ಫಲ ಕೊಡ್ತದ. ಇಲ್ಲದರ ಸ್ಯಾಂಪಲ್ ಫಲ ಸಿಗ್ತೈತೆ ಹೊರತಾಗಿ ಸಂಪೂರ್ಣ ಫಲ ನಿಮಗೆ ಸಿಗುವುದಿಲ್ಲ. ಚಪ್ಪಡಿಗೆ ಬಡ ಅವರು ಒಬ್ಬರು ಉಪದೇಶ ತಗೊಂಡಿಲ್ಲ, ನೀವು ಸುಮ್ಮ ಬಡಿಯಾಕೈತಾರ ಹೊಟ್ಟೆ ಕಿಚ್ಚು. ನೀವು ಶರಣ ಮಠಕ್ಕೆ ಹೋಗಿ ಬೇಕಾದಷ್ಟು ಗಂಟೆ ಬೇಡಿರಿ, ಮತ್ತು ನಾಡಿಂದ ಬಿಡಬೇಡ್ರಿ. ನಾ ಹೇಳೋದು ಫಲ ಸಂಪೂರ್ಣ ಸಿಗತೈತಿ. ನನ್ನ ಮಠಕ್ಕೆ ಬರ್ತಾನಂದ್ರೆ ಕೊಡಬೇಕಾಕೈತಿ, ಕೊಡ್ತಾನೆ. ಆದ್ರೆ ಗ್ಯಾರಂಟಿ ಕಾಯ್ದೆ ಸರಿ 100ಕ್ಕೆ 100 ಫಲ ಸಿಗಬೇಕಾದ್ರೆ ಅದು ಗುರು ಉಪದೇಶದಿಂದ ಮಾಡಿದ ಪೂಜಾ ಈಗ ಶಿವಾಯ ನಮ ಹತ್ತೀರಿ, ಇದು ಹಂಗೆ ಅನ್ನಕ್ಕೆ ಅಧಿಕಾರ ಇಲ್ಲ. ಹೆಂಗ್ರಿ ಅಪ್ಪಗಳ ಹಂಗೆ ಅನ್ನೋದಕ್ಕೆ ಇದು ಗುರುವಿನ ಮುಖಾಂತರ ಬರಬೇಕಿದು. ಪಂಚಾಕ್ಷರಿ ಷಡಾಕ್ಷರಿ
ವರ ಮಂತ್ರವ ಬೋಧಿಸಿದಿ ಗುರು ರಾಜ ಸಿದ್ಧಾರೂಢ ಸಮರ್ಥ. ಉಪದೇಶ ಮಾಡುವಂಥ ಮಂತ್ರ, ಅದೇ ಮಂತ್ರ ಗುರು ನಿನಗೆ ಹೇಳ್ತಾನ, ಅದು ಗುರುವಿನ ಮುಖದಿಂದ ಬಂತು, ಆ ಮಂತ್ರ ನಿನಗೆ ಫಲ ಕೊಡ್ತದ. ಬರೇ ನೀನ ಯಾವ ಯಥಾನ ತಿಳಿದು ನೀನ ಅಂದೆ ಅಂದ್ರೆ ನಿನಗೆ ಫಲ ಕೊಡೋದಿಲ್ಲ. ಈಗ ಮುತ್ತೈತನಕ್ಕೆ ಹೇಳ್ತಾರೆ, ನಿಮಗೆ ತಿಳಿಯಂಗೆ ಹೇಳ್ತಾರಲ್ಲ, ಮುತ್ತೈತನಕಂತ ಹೇಳ್ತಾರಿಲ್ಲ, ಯಾರಿಗೆ ಹೇಳ್ತಾರೆ? ಕುಕ್ಮ ಹಚ್ಚಿ ಯಾವ ಮುತ್ತೈತನಕ್ಕೆ ಬರೀತಾರೆ, ನಿಮ್ಮ ಕಡೆ ಹೇಳ್ತಾರಿಲ್ಲ ಹಿಂಗೆ? ಯಾರಿಗೆ ಹೇಳ್ತಾರೋ? ಮದುವೆ ಆದವ್ರಿಗೆ ಹೇಳ್ತಾರೋ ಆಗಲ್ದವ್ರಿಗೋ? ನಮ್ಮವ್ವಾಗ ಅದ ಹೇಳ್ಯಾರು, ನನಗೆ ಹೇಳಿಲ್ಲ, ಚಟ್ಕೊಳ್ದೈತೆ ಇಲ್ಲಿ. ಆಕೆ ಮದುವೆನೇ ಆಗಿಲ್ಲ, ಮುತ್ತೈತನಕ್ಕೆ ಹೇಳ್ತಾರಲ್ಲ, ಕುಂಕುಮ ಹಚ್ಚಿ ನಾಳೆ ನಮ್ಮ ಮನೆಗೆ ಮುತ್ತೈತನಕ್ಕೆ ಬರ್ರಿ, ಆರತಿ ಬೆಳಗ್ಗೆ ಹಿಂಗೆ ಏನೇನೋ ಮಾಡ್ತಾರೆ, ಆರತಿ ತೊಗೊಂಡು ಬರ್ತಾರೆ. ಅಲ್ಲೇ ಆ ಹುಡುಗಿ ತತ್ತು ನನಗೂ ಮುತ್ತೈತನಕ್ಕೆ ಹೇಳ್ರಿ ಅಂದ್ರೆ ಹೇಳ್ತಾರೋ? ಅದು ಅವ್ರು ಬರ್ತಕ್ಕ ಸಟ್ಕೊಂಡ ಕೂತಿರ್ತಾರೆ. ನೀ ಅದರ ವಾದಿ, ನಾನು ಅದರ ಬಿಟ್ಟು ವಾದಿ, ನಾನು ಮುತ್ತೈತನಕ್ಕೆ ಬರೋಕ್ಕೆ. ಅವರು ಒಂದತ್ತ ಹಂಗೆ ಹೇಳಕ್ಕೆ ಬರೋದಲ್ವ ಮುತ್ತೈತನಕ್ಕೆ. ಯಾಕಂದ್ರೆ ಯಾರು ತಾಳಿ ಕಟ್ಸೊಂದಿರ್ತಾರಲ್ಲ, ಹೌದಲ್ಲ, ಯಾರು ಮದುವೆ ಆಗಿರ್ತೈತಿಲ್ಲ ಹಿಂಗೆ ತೋರಿಸಲತ್ತ. ಇಲ್ಲಿ ನೋಡಿ, ಅದಕ್ಕೇನು ಗೊತ್ತು ಕೂಸಿಗೆ, ಇಲ್ಲಿ ನೋಡಿ, ಇಲ್ಲಿ ಇದನ್ನು ಕಟ್ಸೋನಲ್ಲ, ಅದಕ್ಕೆ ನನಗೆ ಮುತ್ತೈತಾರೆ ಹೇಳೋರು. ಮುಂದೆ ನಿನಗೂ ಅಂದ್ರೆ ಗೊತ್ತಾಗಿತ್ತಲ್ಲ, ನೀನು ಮದುವೆ ಆದಮೇಲತ್ತ ಆ ಹುಡುಗಿ ಶಾನೆ ಇತ್ತದು. ಅವ್ರ ಅಪ್ಪನ ಕಿಚನ್ ರೊಕ್ಕ ತುಡುಗು ಮಾಡ್ಕೊಂಡು ತಾಳಿ ತೊಗೊಂಡ ಬಂದ್ಲು. ತೊಗೊಂಬಂದು ಕನ್ನಡಿ ಮುಂದೆ ನಿಂತಲು, ಅವ್ರವನಕ್ಕಿಂತ ಚಂದ ಆಗಲಿತ್ತು ಕಟ್ಕೊಂಡ್ಲು. ನಾ ಹೇಳೋದು ತಿಳಿಯಾಕತ್ತೈತೆ, ನಾ ತಿಳಿಯಂಗೆ ಹೇಳ್ತಾನೆ, ತುಳುವಂಗೂ ಹೇಳ್ತಾನೆ ನಿಮಗೆ. ಆಕಿನ ಚಂದಂಗೆ ಕಟ್ಕೊಂಡು ಕುಕ್ಮ ಹಚ್ಕೊಂಡು ನನಗೂ ಮುತ್ತೈತೆ. ಅಕ್ಕಿ ಮನೆಗೆ ಹೋದ್ಲು ಜಗಳ ತೆಗ್ಯಾಕೆ, ಅವ್ರವ್ನ ಕರ್ಕೊಂಡು ಹೋಗಿದ್ಲ. ನೋಡಿಲಿ, ನಮ್ಮವ್ವಾಗ ತಾಳಿ ಕಟ್ಕೊಂಡಿದ್ದಕ್ಕಾಗಿ ಮುತ್ತೈತೆ ಅಂತ ಕೇಳಿದೆ, ಅದಕ್ಕೆ ನಾನು ಬರೋಕೇನ. ಆಕತ್ತೇನ್ರಿ ಅದು? ನಿಮ್ಮದು ನೀವು ತಾಳಿ ಕಟ್ಕೊಂಡ್ರೆ ನೀವು ಮುತ್ತೈದಾರ ಯಾಕರೇನ್ರಿ? ಕುಂಟನಿರಲಿ ಕುಡ್ಡನಿರಲಿ ಗಂಡು ಮಕ್ಕಳು ಕಟ್ಟಿದ್ರನ ಮುತ್ತೈತನಕ್ಕೆ ಕಿಮ್ಮತ್ತೈತಿ. ಹಂಗೆ ನಿಂದು ನೀನು ಸಾಯುತಕ ಶಾಸ್ತ್ರ ಓದಿ ಪುರಾಣ ಓದಿ ಪೂಜೆ ಮಾಡಿದರೂ ನಿನಗೆ ಮುತ್ತೈತನ ಬರೋದಿಲ್ಲ. ಗುರು ಎಂಬವ ಯಾವಾಗ ನಿನಗೆ ಈ ತಾಳಿ ಕಟ್ತಾನಲ್ಲ ಆವಾಗ ನಿನಗೆ ಮುತ್ತೈತನ ಬರ್ತದ, ಕರೀತಾರಪ್ಪ. ನಿನ್ನ ಕಟ್ಕೊಂಡು ನಿನ್ನ ಗುರುಗಳು ಸೇವೆ ಯಾಕೆ ಮಾಡಿದ್ರೆ ನಾವ ಶಾಸ್ತ್ರ ಓದಿ ನಾವ ಪಂಡಿತರಾಗಿ ನಾವ ಎಲ್ಲರಿಗೂ ಹೇಳ್ಕೊತ ಹೋಗ್ತೀವಿ ಅಂದ್ರೆ ನಿಮ್ಮ ಪ್ರಾಣಿಗೂ ನಿನಗೂ ಮುಕ್ತಿ ಸಿಗೋದಿಲ್ಲ.